ನಮಸ್ಕಾರ. ನಾನು ದಿವ್ಯಾ ಸುಬ್ರಹ್ಮಣ್ಯ. ಇವತ್ತು ನಾನು ಏಂಜಲ್ ಗೈಡೆನ್ಸ್ ಜೊತೆಗೆ ಬಂದಿದ್ದೀನಿ. ನಮ್ಮ ಏಂಜಲ್ಸ್ ಯಾವ ರೀತಿಯ ಗೈಡೆನ್ಸ್ನ ಕೊಡ್ತಾರೆ ಇವತ್ತಿನ ದಿನ ಅಂತ ನೋಡೋಣ. ಏಂಜಲ್ಸ್ ಗೈಡೆನ್ಸ್ನ ಹೇಗೆ ತೆಗೆಯೋಣ ಅಂತ ಹೇಳಿದ್ರೆ, ಇಲ್ಲಿ 2 ಭಾಗಗಳಾಗಿ ಈ ಕಾರ್ಡ್ನ ಮಾಡ್ತೀನಿ. ಆ ಭಾಗಗಳನ್ನ ಒಂದಷ್ಟು ಕಾರ್ಡ್ಗಳನ್ನ ತೆಗೆದು ಆ ಕಾರ್ಡಲ್ಲಿ ನೀವು ಯಾವುದನ್ನ ಚೂಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಗೈಡೆನ್ಸ್ ಏನ್ ಬರ್ತಾ ಇದೆ ಏಂಜಲ್ಸ್ ಇಂದ ಅನ್ನೋದನ್ನ ನಾವು ನೋಡೋಣ. ಮೊದಲನೇ ಡೆಕ್ ನಲ್ಲಿ ಇರುವಂತಹ ಕಾರ್ಡ್ಗಳು, ಎರಡನೇ ಸೆಟ್ ಆಫ್ ಕಾರ್ಡ್ಸ್. ಇದರಲ್ಲಿ ನಿಮ್ಗೆ ಯಾವ್ದು ಬೇಕನ್ಸುತ್ತೋ, ಅಂದ್ರೆ ಈ ಸೆಟ್ ಆಫ್ ಕಾರ್ಡ್ ಬೇಕನ್ಸುತ್ತಾ, ಈ ಸೆಟ್ ಆಫ್ ಕಾರ್ಡ್ಸ್ ಬೇಕನ್ಸುತ್ತಾ ಅನ್ನೋದನ್ನ ಚಾಯ್ಸ್ ಮಾಡಿ. ಇಲ್ಲಿ ಏಂಜಲ್ಸ್ ಏನ್ ಹೇಳ್ತಾರೆ, ಯಾವ ರೀತಿಯ ಗೈಡೆನ್ಸ್ ಕೊಡ್ತಾರೆ ಅಂದ್ರೆ, ರಿಮೈನ್ ಪಾಸಿಟಿವ್, ಪಾಸಿಟಿವ್ ಆಗಿ ಇರಿ, ನೀವು ಅಂದುಕೊಂಡಂತಹ ಕೆಲಸಗಳು ಆಗ್ತವೆ ಅನ್ನುವಂತಹ ಒಂದು ಪಾಸಿಟಿವ್ ಆದಂತಹ ಒಂದು ಗೈಡೆನ್ಸ್ ನ ಕೊಡ್ತಾ ಇವೆ. ಇನ್ನು ಬಿ ಅಗ್ರೆಸಿವ್, ನೀವ್ ಏನೇ ಕೆಲಸ ಮಾಡ್ತೀರಿ ಅಗ್ರೆಸಿವ್ ಆಗಿ ಕೆಲಸಗಳನ್ನ ಮಾಡಿ. ಅಂದ್ರೆ ತುಂಬಾ ಒಂದು ನಿಮ್ಮ ಕೆಲಸ ಮಾಡೋದ್ರಲ್ಲಿ ಇದನ್ನ ನಾನು ಇವತ್ತು ಮಾಡ್ಲೇಬೇಕು ಅನ್ನುವಂತಹ ಒಂದು ಅಗ್ರೆಸಿವ್ನೆಸ್ ಇರ್ಲೇಬೇಕಾಗತ್ತೆ ಅಂತ ಹೇಳ್ಬಿಟ್ಟು, ಇನ್ನೊಂದು ಕಾರ್ಡ್, ಇನ್ನೊಂದು ಗೈಡೆನ್ಸ್ ಏನ್ ಬರುತ್ತೆ ಅಂದ್ರೆ, ನೀವು ಸಕ್ಸಸ್ ನ ಪಡ್ಕೊಳ್ಳೋದಕ್ಕೆ, ಸಕ್ಸಸ್ ನ ತಗೊಳ್ಳೋದಕ್ಕೆ ರೆಡಿ ಆಗಿದ್ದೀರಾ, ಯು ಆರ್ ರೆಡಿ ಅನ್ನುವಂತಹ ಒಂದು ಮೆಸೇಜ್ ನ ಏಂಜಲ್ಸ್ ಕೊಡ್ತಾ ಇದ್ದಾರೆ. ಲುಕ್ ಫಾರ್ ಎ ಸೈನ್, ಅಂದ್ರೆ ನಿಮಗೆ ಒಂದು ಸೈನ್ ನಿಮ್ಮ ಒಳಗಡೆಯಿಂದ ಇಂಟ್ಯೂಷನ್ ಇರಬಹುದು, ಅಥವಾ ಆ ಏಂಜಲ್ಸ್ ಇಂದ ಇರಬಹುದು, ನಿಮ್ಗೊಂದು ಇಂಟ್ಯೂಷನ್ ಬರುತ್ತೆ. ನೀವು ಓಕೆ, ಈ ಕೆಲಸನ ಪ್ರಾರಂಭ ಮಾಡಿ, ಇಲ್ಲಿಂದ ನಿಮ್ಗೆ ಪಾಸಿಟಿವ್ ಆದಂತಹ ಒಂದು ಟೈಮ್ ಶುರು ಆಗತ್ತೆ, ಅನ್ಕೊಂಡಂತಹ ಕೆಲಸಗಳಾಗ್ತವೆ ಅನ್ನುವಂತಹ ಒಂದು ಇಲ್ಲಿ ಮೆಸೇಜ್ ನ ಕೊಡ್ತಾ ಇದ್ದಾರೆ. ಲಾಸ್ಟ್ ಅಲ್ಲಿ ಬರ್ತಾ ಇರುವಂತಹ ಕಾರ್ಡ್ ಟ್ರಸ್ಟ್ ಅನ್ನುವಂತಹ ಕಾರ್ಡ್. ನೀವು ನಂಬಿಕೆಯನ್ನ ಇಡಬೇಕು. ಯಾವುದೇ ಕೆಲಸವನ್ನ ಮಾಡ್ಬೇಕಾದ್ರೆ ನಂಬಿಕೆ ಇಟ್ಟು ಕೆಲಸವನ್ನ ಮಾಡಿದಾಗ ಪಾಸಿಟಿವ್ ಆದಂತಹ ರಿಸಲ್ಟ್ ಬರೋದಕ್ಕೆ ಅವಕಾಶ ಇರುತ್ತೆ ಅಂತ ಇವತ್ತಿನ ಏಂಜಲ್ ಗೈಡೆನ್ಸ್ ಕೊಡ್ತಾ ಇರುವಂತಹ ಗೈಡೆನ್ಸ್ ಆಗಿದೆ, ಏಂಜಲ್ಸ್ ಕೊಡ್ತಾ ಇರುವಂತಹ ಗೈಡೆನ್ಸ್ ಆಗಿದೆ. ಇನ್ನು ಎರಡನೇ ಡೆಕ್, ಈ ಡೆಕ್ ನಲ್ಲಿ ಕೂಡ ನಾನು 5 ಕಾರ್ಡ್ಗಳನ್ನು ತೆಗಿತೀನಿ. ಯಾವ ರೀತಿಯ ಗೈಡೆನ್ಸ್ ನ ಕೊಡ್ತಾರೆ ಏಂಜಲ್ಸ್ ಅಂತ ನೋಡೋದಾದ್ರೆ, ಗೆಟ್ ಮೋರ್ ಇನ್ಫಾರ್ಮೇಶನ್. ನೀವು ಏನಾದ್ರೂ ಕೆಲಸ ಮಾಡಬೇಕು ಅಥವಾ ಏನಾದ್ರು ಒಂದು ಡಿಸಿಷನ್ ತಗೊಳ್ಬೇಕು ಅಂತ ಇದ್ದೀರಾ ಅಂದ್ರೆ, ಇನ್ನೂ ಹೆಚ್ಚು ಇನ್ಫಾರ್ಮೇಶನ್ ತಗೊಳ್ಬೇಕು, ನೀವು ತಗೊಂಡಿರುವಂತಹ ಇನ್ಫಾರ್ಮೇಶನ್ ಒಂದು ಏನು ಆ ವಿಚಾರದ ಬಗ್ಗೆ ನಾಲೆಡ್ಜ್ ಏನಿದೆ ಅದು ಸಾಲದು ಅನ್ನುವಂತಹ ಒಂದು ಮೆಸೇಜ್ ನ ಏಂಜಲ್ಸ್ ಕೊಡ್ತಿದ್ದಾರೆ. ಚಾಯ್ಸ್ ಎ ನ್ಯೂ ಡೈರೆಕ್ಷನ್, ನೀವು ಯಾವ್ದಾದ್ರು ಒಂದು ಡೈರೆಕ್ಷನ್ ಚೂಸ್ ಮಾಡಿದ್ರೆ ಆ ಡೈರೆಕ್ಷನ್ ಅಷ್ಟು ಸರಿಯಾದ ಡೈರೆಕ್ಷನ್ ಅಲ್ಲ, ನೀವು ಬೇರೆಯ ಡೈರೆಕ್ಷನ್ಗೆ ಹೋಗ್ಬೇಕು ಅನ್ನುವಂತಹ ಡೈರೆಕ್ಷನ್ ಅನ್ನುವಂತಹ ಒಂದು ಮೆಸೇಜ್ ನ ಏಂಜಲ್ಸ್ ಕೊಡ್ತಾ ಇದ್ದಾರೆ. ರೊಮ್ಯಾನ್ಸ್ ಅನ್ನುವಂತಹ ಕಾರ್ಡು, ನೀವೇನಾದ್ರೂ ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಅಲ್ಲಿ ಇದ್ರೆ ಅದನ್ನ ಪಾಸಿಟಿವ್ ಆಗಿ ತಗೊಂಡು ಹೋಗೋಕೆ ಅವಕಾಶ ಇರುವಂತಹ ಟೈಮ್ ಇದು ಅಂತ ಮೆಸೇಜ್ ಬರ್ತಾ ಇದೆ. ಹಾಗೇನೆ ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್, ಕೆಲವೇ ಸ್ವಲ್ಪ ದಿನಗಳಲ್ಲಿ, ತಿಂಗಳುಗಳಲ್ಲಿ ನೀವು ಅಂದುಕೊಂಡಂತಹ ಕೆಲಸಗಳು ಸುಸೂತ್ರವಾಗಿ ನಡೀತವೆ. ಯಾವುದೇ ಇರಬಹುದು, ಅದು ಮದ್ವೆ ವಿಚಾರ ಇರಬಹುದು, ಅಥವಾ ನಿಮ್ಗೆ ಸಿಗ್ಬೇಕಾಗಿರುವಂತಹ ಪೊಸಿಷನ್ ಇರಬಹುದು, ಯಾವುದೇ ಇದ್ರೂ ಕೆಲವೇ ಮಂತ್ಸ್ ಅಲ್ಲಿ, ಕೆಲವೇ ತಿಂಗಳುಗಳಲ್ಲಿ ನಡೆಯೋದಕ್ಕೆ ಅವಕಾಶ ಇರುತ್ತೆ. ಹಾಗೇನೆ ಕಾಂಪ್ರಮೈಸ್ ಮಾಡ್ಕೊಳ್ಬೇಕು. ನೀವೇನಾದ್ರೂ ಕೆಲಸ ನೋಡ್ತಾ ಇದ್ದೀರಾ, ಯಾವ ತರದ ಕೆಲಸ ನೋಡ್ತಾ ಇದ್ದೀರಾ ಯೋಚನೆ ಮಾಡಿ. ಆ ಕೆಲಸ ನಿಮಗೆ ಸೂಟಬಲ್ ಆಗಿದ್ಯಾ? ಸೂಟಬಲ್ ಆಗಿದ್ರೂ ಕೂಡ ಆ ಕೆಲಸಕ್ಕೆ ನಿಮಗೆ ಅರ್ಹತೆ ಇಲ್ಲ, ಅಥವಾ ಇದು ಸರಿಯಾಗಿ ಆಗ್ತಾ ಇಲ್ಲ ಅಂತ ಅಂದಾಗ ಕೆಲವು ಬಾರಿ ನೀವು ಕಾಂಪ್ರಮೈಸ್ ನ ಮಾಡ್ಕೊಳ್ಬೇಕಾಗತ್ತೆ. ಅಥವಾ ಮದುವೆ ವಿಚಾರದಲ್ಲಿ ಕೂಡ ನೀವು ಇಂಥದ್ದೇ ಬೇಕು, ಹೀಗೆ ಬೇಕು, ಈ ತರದ ಕಂಪ್ಯಾನಿಯನ್ನೇ ಬೇಕು ಅಂತ ತುಂಬಾ ಪಟ್ಟು ಹಿಡಿದು ಕೂತ್ಕೊಳ್ಳೋದಕ್ಕೆ ಇದು ಸರಿಯಾದ ಸಮಯ ಅಲ್ಲ. ಕೆಲವು ಬಾರಿ ನೀವು ಕಾಂಪ್ರಮೈಸ್ ಮಾಡ್ಕೊಂಡಾಗ ಮಾತ್ರ ನಿಮ್ಗೆ ಪಾಸಿಟಿವ್ ರಿಸಲ್ಟ್ಸ್ ಸಿಗೋದಕ್ಕೆ ಅವಕಾಶ ಇರುತ್ತೆ ಅನ್ನುವಂತಹ ಮೆಸೇಜ್ ನ ಏಂಜಲ್ಸ್ ಕೊಡ್ತಾ ಇದ್ದಾರೆ ಈ ಕಡೆಯ ಡೆಕ್ ನ ಚೂಸ್ ಮಾಡಿದವ್ರಿಗೆ. ಈ ಡೆಕ್ ನವ್ರನ್ನ ಚೂಸ್ ಮಾಡಿದವ್ರಿಗೆ ನಂಬಿಕೆ ಇಟ್ಟು ಮುಂದೆ ಹೋದ್ರೆ ಕೆಲಸಗಳು ಖಂಡಿತ ಆಗ್ತವೆ ಅನ್ನುವಂತಹ ಮೆಸೇಜ್ ಬರ್ತಿದೆ. ನಿಮ್ಗೂ ಕೂಡ ಈ ವಿಡಿಯೋ ಇಷ್ಟ ಆದ್ರೆ, ನಿಮ್ಗೂ ಕೂಡ ಪರ್ಸನಲ್ ಆದಂತಹ ಏಂಜಲ್ ಗೈಡೆನ್ಸ್ ಬೇಕು ಅಂದ್ರೆ ನನ್ನ ಭೇಟಿಯಾಗಬಹುದು. ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಡಯಲ್ ಮಾಡಿ ಅಪಾಯಿಂಟ್ಮೆಂಟ್ ನ ತಗೊಳ್ಳಿ. ನಮಸ್ಕಾರ.